ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹೊಸ ಕಥೆನ ಶುರು ಮಾಡ್ತೀನಿ. ಸೂರ್ಯ ಭಗವಂತನು ಉದಯಿಸುತ್ತಿದ್ದಾನೆ. ಪಕ್ಷಿಗಳ ಕಲರವದಿಂದ ಪ್ರಕೃತಿಯು ಸುಂದರವಾಗಿದೆ. ಎಲ್ಲರೂ ಸೋಮಾರಿತನದಿಂದ ಎದ್ದು ಮೈಮುರಿದು ತಮ್ಮ ತಮ್ಮ ಕೆಲಸಗಳಿಗೆ ಸಜ್ಜಾಗುತ್ತಿದ್ದಾರೆ. ಆದರೆ ಹೈದರಾಬಾದ್ ಮಹಾನಗರದಲ್ಲಿ ಒಂದು ಮನೆಯು ಮಾತ್ರ ಹೂಗಳಿಂದ ಅಲಂಕೃತವಾಗಿ ನೋಡಲು ಬಹಳ ಸೊಗಸಾಗಿದೆ. ಅದನ್ನು ಮನೆ ಎನ್ನುವುದಕ್ಕಿಂತ ಅರಮನೆ ಎಂದರೆ ಚೆನ್ನಾಗಿರುತ್ತದೆ ಅನ್ನಿಸುತ್ತದೆ. 50 ವರ್ಷದ ಒಬ್ಬ ಮಹಿಳೆ ಆಗಲೇ ಎದ್ದು ಸಿದ್ಧರಾಗಿ ಕೆಲಸದವರಿಗೆಲ್ಲರಿಗೂ ಕೆಲಸಗಳನ್ನು ಹಂಚುತ್ತಿದ್ದಾಳೆ. ಅವಳೇ ಆ ಮನೆಯ ಯಜಮಾನಿ ಕಾವೇರಿ. ಹೇ ಬಾಲು, ದೊಡ್ಡ ಬಾಬು ಎದ್ದಿದ್ದಾನಾ ಎಂದು ಕಾವೇರಿ ಕೇಳಿದಳು. ದೊಡ್ಡ ಬಾಬುವಿನ ಹೆಸರು ಕಿರಣ್. ಅವರು ಪ್ರೀತಿಯಿಂದ ಹಾಗೆ ಕರೆಯುತ್ತಾರೆ. ದೊಡ್ಡ ಬಾಬು ಎದ್ದು ರೆಡಿಯಾಗಿ ಹೊರಗೆ ಹೋಗುವುದು ಆಯ್ತು ಅಮ್ಮ ಎಂದು ಬಾಲು ಆರಾಮಾಗಿ ಹೇಳಿದನು. ಹೋಗಿಬಿಟ್ಟನಾ? ಅದೇನಿದು, ಇವತ್ತು ಮನೆಯಲ್ಲಿ ಪೂಜೆ ಇದೆ, ಎಲ್ಲಿಗೂ ಹೋಗಬೇಡ ಅಂತ ರಾತ್ರಿ ನಾನು ಪದೇ ಪದೇ ಹೇಳಿದ್ದೇನಲ್ಲ. ನೀನೇನು ಮಾಡುತ್ತಿದ್ದೆ? ಬಾಬು ಹೋಗುವಾಗ ನನ್ನನ್ನು ಕರೆಯಬಹುದಿತ್ತಲ್ಲ ಎಂದು ಹೇಳುತ್ತಾ ಅವನಿಗೆ ಟಪ ಟಪ 2 ಹೊಡೆದಳು ಕಾವೇರಿ. ಅವನು ಇಳಿಮುಖವನ್ನು ಇಟ್ಟಿಕೊಂಡು ಹೊಡೆದ ಜಾಗವನ್ನು ಉಜ್ಜಿಕೊಳ್ಳುತ್ತಾ, ಸುಮ್ಮನಿರಿ ಅಮ್ಮ, ನನಗೆ ಇನ್ನೂ ಮದುವೆಯಾಗಿಲ್ಲ ಎಂದು ಹೇಳಿದನು ಬಾಲು. ಅದನ್ನು ಕೇಳಿದ ಕಾವೇರಿ, ಅರೆ, ಈಗ ನಾನು ಏನು ಕೇಳಿದೆ? ನೀನು ಏನು ಹೇಳುತ್ತಿದ್ದೀಯ? ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ಎಂದು ಕೋಪದಿಂದ ಹೇಳಿದರು. ನನಗೇನು ಹುಚ್ಚು ಹಿಡಿದಿಲ್ಲ ಅಮ್ಮ. ದೊಡ್ಡ ಬಾಬು ಹೋಗುವಾಗ ಒಂದು ನಿಮಗೆ ಹೇಳಿದರೆ ನನ್ನನ್ನು ಸಾಯಿಸಿ ಊತು ಬಿಡುತ್ತೀರಿ. ಇಷ್ಟು ಬೇಗ ಸಾಯುವುದು ನನಗೆ ಇಷ್ಟವಿಲ್ಲ ಅಮ್ಮ ಎಂದ. ಯಾವುದನ್ನು ಸರಿಯಾಗಿ ಹೇಳುವುದಿಲ್ಲ. ಆದರೂ ನಿನ್ನನ್ನು ಬೈದು ಏನು ಪ್ರಯೋಜನವೂ ಇಲ್ಲ. ಯಾರನ್ನು ಬೈಯಬೇಕೋ ಎಂದುಕೊಂಡು ದೊಡ್ಡ ಬಾಬುವಿಗೆ ಬೈಯಬೇಕು ಎಂದು ಬೈದುಕೊಂಡರು ಕಾವೇರಿ. ಅಮ್ಮ, ಅಂದರೆ ದೊಡ್ಡ ಬಾಬು ನೀವು ಹೇಳಿದ ಮಾತಿಗೆ ಎಂದಾದರೂ ಬೇಡ ಅಂದಿದ್ದಾರಾ? ನೀವು ಪೂಜೆಯಲ್ಲಿ ಇರಬೇಕು ಎಂದರೆ ಆ ಸಮಯಕ್ಕೆ 6 100 150 ಬರುತ್ತಾರೆ. ನೀವು ಟೆನ್ಷನ್ ಪಡದೆ ಏರ್ಪಾಡುಗಳನ್ನು ನೋಡಿಕೊಳ್ಳಿಯಮ್ಮ ಎಂದು ಬಾಲು ದೃಢವಾದ ನಂಬಿಕೆಯಿಂದ ಹೇಳಿದನು. ಆಹಾ, ಇದಂತೂ ಸರಿಯಾಗಿ ಹೇಳಿದೆಯಪ್ಪ. ನನ್ನ ದೊಡ್ಡ ಬಾಬು ನನ್ನ ಮಾತನ್ನು ಎಂದಿಗೂ ಮೀರುವುದಿಲ್ಲ ಎಂದು ಹಿಗ್ಗುತ್ತಾ ಪೂಜಾ ಕೆಲಸಗಳಲ್ಲಿ ಮಗ್ನಳಾದಳು ಕಾವೇರಿ. ಏನಪ್ಪ, ಈಗ ಆಫೀಸಿಗೆ ಬಂದಿದ್ದೀಯಾ? ನೀನು ಮಲಗುವುದಿಲ್ಲ, ನಮ್ಮನ್ನು ಮಲಗಲು ಬಿಡುವುದಿಲ್ಲ. ರಾಕ್ಷಸ, ರಾತ್ರಿ 12 ಗಂಟೆಯವರೆಗೆ ಸಾಯಿಸಿದ್ದೀಯ. ಹಾಗೆ ಮಲಗಿದನೋ ಇಲ್ಲವೋ 5 ಗಂಟೆಗೆ ಕಾಲ್ ಮಾಡಿದ್ದೀಯ. ಪ್ರತಿದಿನ ಹೀಗೆ ಕೆಲಸ ಮಾಡಿದರೆ ಸತ್ತು ಹೋಗುತ್ತಾರೆ ಅಪ್ಪ ಎಂದು ಉದಯ್ ಅಳುವ ಮುಖವನ್ನು ಇಟ್ಟುಕೊಂಡು ಹೇಳಿದನು ಕಿರಣ್ಗೆ. ಅರೆ, ಸ್ವಲ್ಪ ಅಳುವನ್ನು ನಿಲ್ಲಿಸಿ, ಕೆಲಸ ನೋಡ್ಕೋತೀಯಾ? ಅನವಶ್ಯಕವಾಗಿ ಮಾತನಾಡಿ ಸಮಯ ಹಾಳು ಮಾಡಬೇಡ. ಟೈಮ್ ಈಸ್ ಮನಿ. ನೀನು ಹಾಳು ಮಾಡುವ ಪ್ರತಿ ಸೆಕೆಂಡ್ ಎಷ್ಟು ಅಮೂಲ್ಯವಾದದ್ದು ಅಂತ ನಿನಗೆ ಈಗ ಗೊತ್ತಾಗುವುದಿಲ್ಲ. ಅದು ಗೊತ್ತಾಗುವ ಹೊತ್ತಿಗೆ ನಿನಗೆ ಸಮಯ ಇರುವುದಿಲ್ಲ. ಏನಾಯಿತು, ಅರ್ಥವಾಯಿತೇ ಎಂದು ಕಿರಣ್ ಚೇರ್ನಿಂದ ರೌಂಡ್ ಆಗಿ ತಿರುಗಿ ಉದಯ್ ಕಡೆಗೆ ನೋಡಿ ಕಣ್ಣು ಮಿಟುಕಿಸುತ್ತಾ ಹೇಳಿದನು. ಉದಯ್ ಹಾಗೆಯೇ ಕಿರಣ್ ಕಡೆಗೆ ನೋಡುತ್ತಾ, ಆ ಫೇಸಿಗೆ ನಿನ್ನ ಬಿಹೇವಿಯರ್ಗೆ ಎಲ್ಲಾದರೂ ಸಂಬಂಧವಿದೆಯೇ? ಹೀರೋ ಫೇಸ್ ಇಟ್ಕೊಂಡು ಈ ವಿಲನ್ ಕ್ಯಾರೆಕ್ಟರ್ ಯಾಕಪ್ಪ ಎಂದು ಗೊಂದಲದಿಂದ ಹೇಳಿದನು. ಅರೆ, ಈಗ ನಿನ್ನನ್ನು ಎಳೆಯುವಷ್ಟು ಸಮಯ ನನಗಿಲ್ಲ. ಕೆಲಸ ಮಾಡಿದರೆ ಮಾಡು, ಇಲ್ಲ ಅಂದರೆ ಹೊರಟು ಹೋಗು. ನಾನು ನೋಡಿಕೊಳ್ಳುತ್ತೇನೆ. ಹೋಗಿ ಮುಸುಕು ಹಾಕಿ ಮಲಗು. ಕನಸಿನಲ್ಲಿ ಯಾವ ಇಂಗ್ಲಿಷ್ ಹುಡುಗಿಯೋ ಬರುತ್ತಾಳೇನೋ, ಅವಳ ಜೊತೆ 2 ಡ್ಯುಯೆಟ್ಗಳನ್ನು ಹಾಕಿಕೊ. ಕನಸಿನಲ್ಲಾದರೂ ಸಂತೋಷವಾಗಿರಬೇಕಲ್ಲ. ಹೊರಗಡೆ ಹೇಗಿದ್ದರೂ ನಿನ್ನ ಮುಖಕ್ಕೆ ಹುಡುಗಿಯರು ಬೀಳುವುದಿಲ್ಲ ಎಂದು ಕಿರಣ್ ವ್ಯಂಗ್ಯವಾಗಿ ಹೇಳಿದನು. ಉದಯ್, ಅದೇನಪ್ಪ ಅಷ್ಟು ಮಾತು ಅಂದೆ? ನಿನ್ನಷ್ಟು ಸುಂದರನಲ್ಲದಿದ್ದರೂ ನಾವು ಚೆನ್ನಾಗಿಯೇ ಇರುತ್ತೇವೆ ಎಂದು ಉದಯ್ ಎಳೆಯುತ್ತಾ ಹೇಳಿದನು. ನಿನ್ನ ಸೌಂದರ್ಯ ಯಾರಿಗೆ ಬೇಕಪ್ಪ? ಹುಡುಗಿಯರಿಗೆ ಬೇಕಾಗಿರುವುದು ಸೌಂದರ್ಯವಲ್ಲ, ಹಣ, ಪವರ್, ಸ್ಟೇಟಸ್. ಅವು ಇದ್ದರೆ ಹೇಗಿರುವವನ ಹಿಂದೆ ಬೇಕಾದರೂ ಹೋಗುತ್ತಾರೆ. ಅವು ಇಲ್ಲದವನು ಇಂದ್ರನ ಹಾಗಿದ್ದರೂ ಚಂದ್ರನ ಹಾಗಿದ್ದರೂ ಗಮನಿಸುವುದಿಲ್ಲ. ನೀನು ಹೀಗೆ ಸಮಯದ ಬೆಲೆ ತಿಳಿಯದೆ ಸಂಪಾದನೆ ಇಲ್ಲದೆ ಮಲಗಿದರೆ ಯಾವ ಹುಡುಗಿಯೂ ನಿನ್ನನ್ನು ಗಮನಿಸುವುದಿಲ್ಲ. ಅದೇ ವಿಷಯ. ಏನಾಯಿತೋ? ಈಗ ಕೆಲಸ ಮಾಡುತ್ತೀಯಾ ಅಥವಾ ಮನೆಗೆ ಹೋಗುತ್ತೀಯಾ ಎಂದು ಕಿರಣ್ ಉದಯ್ ಕಡೆಗೆ ನೋಡಿದನು. ಮಹಾಪ್ರಭು,
ನೀನು ಇಷ್ಟು ಹೇಳಿ ನಮ್ಮ ಕಣ್ಣು ತೆರೆಸಿದ ಮೇಲೆ ಇನ್ನೆಲ್ಲಿ ಮನೆಗೆ ಹೋಗುವುದು? ಹೋದರೂ ಇನ್ನೇನು ನಿದ್ರೆ ಎಲ್ಲಿ ಬರುತ್ತದೆ ಎಂದು ಹೇಳುತ್ತಾ ತನ್ನ ಕ್ಯಾಬಿನ್ ಕಡೆಗೆ ಹೋದನು ಉದಯ್. ಇನ್ನು ಸತ್ತರೂ ನಿದ್ರೆ ಅಂತ ಹೇಳುವುದಿಲ್ಲ ಎಂದುಕೊಂಡು ತನ್ನ ಕೆಲಸದಲ್ಲಿ ಬ್ಯುಸಿಯಾದನು ಕಿರಣ್. ಇಷ್ಟರಲ್ಲಿ ಕಿರಣ್ ಫೋನ್ ರಿಂಗ್ ಆಯಿತು. ಫೋನ್ ಎತ್ತಿ, ಅಮ್ಮ ಬರುತ್ತಿದ್ದೇನೆ, ಅರ್ಧ ಗಂಟೆಯಲ್ಲಿ ನಿನ್ನ ಮುಂದೆ ಇರುತ್ತೇನೆ ಎಂದು ಹೇಳಿದನು. ಬೇಗ ಬಾ ದೊಡ್ಡ ಬಾಬು, ನೀನಿಲ್ಲದಿದ್ದರೆ ನನಗೆ ಕೈಕಾಲು ಆಡೋದಿಲ್ಲ ಎಂದು ಕಾವೇರಿ ಹೇಳಿದಳು. ಅಮ್ಮ ನೀನು ಟೆನ್ಷನ್ ಪಡಬೇಡ, ನಾನು ಎಲ್ಲವನ್ನೂ ರೆಡಿ ಮಾಡಿಕೊಂಡೇ ಬಂದಿದ್ದೇನೆ, ನಾನು ಬರುತ್ತಿದ್ದೇನೆ ಎಂದು ಫೋನ್ ಇಟ್ಟನು ಕಿರಣ್. ವೇಗವಾಗಿ ಕೆಲಸ ಮುಗಿಸಿಕೊಂಡು, ಉದಯ್ ಹೋಗೋಣ ಬಾ ಎಂದು ಕಿರಣ್ ಹೇಳಿದನು. ನನ್ನ ಕೆಲಸ ಮುಗಿದಿಲ್ಲ ಅಪ್ಪ, ನೀನು ಹೋಗು, ನಾನು ಬರುತ್ತೇನೆ ಎಂದು ಉದಯ್ ಹೇಳಿದನು. ಓಕೆ ಬೇಗ ಬಾ ಎಂದು ಹೇಳುತ್ತಾ ಹೊರಟನು ಕಿರಣ್. ತನ್ನ ಕಾರನ್ನು ತಾನೇ ಓಡಿಸುವುದು ಕಿರಣ್ಗೆ ಅಭ್ಯಾಸ. ಆಫೀಸಿನಿಂದ ಮನೆಗೆ ಹೊರಟನು. ಪೂಜೆಯ ಸಮಯವಾಯಿತು ಎಂದು ಅಮ್ಮ ಪದೇ ಪದೇ ಫೋನ್ ಮಾಡುತ್ತಿದ್ದ ಕಾರಣ ವೇಗವಾಗಿ ಡ್ರೈವ್ ಮಾಡುತ್ತಿದ್ದನು. ಬಸ್ ಸ್ಟಾಪ್ನಲ್ಲಿ ಕುಳಿತು ವೈಟ್ ಚೂಡಿದಾರ್ ಧರಿಸಿ ಕರ್ಲಿ ಏರ್ನೊಂದಿಗೆ ದೊಡ್ಡ ದೊಡ್ಡ ಕಣ್ಣುಗಳಿಂದ ನೋಡಲು ಬಹಳ ಚೆನ್ನಾಗಿದ್ದ ಒಬ್ಬ ಹುಡುಗಿ ಟೆನ್ಷನ್ನಿಂದ ಫೈಲ್ನಲ್ಲಿ ಸರ್ಟಿಫಿಕೇಟ್ಗಳನ್ನು ಸರಿಪಡಿಸುತ್ತಿದ್ದಳು. ಬಸ್ ಎಲ್ಲಿ ಬಂದು ಬಿಡುತ್ತದೋ ಎಂದು ಗಾಬರಿಯಲ್ಲಿ ಇದ್ದಳು. ಇಷ್ಟರಲ್ಲಿ ಫೈಲ್ನಿಂದ ಒಂದು ಪೇಪರ್ ಗಾಳಿಯಲ್ಲಿ ಹಾರಿ ಹೋಯಿತು. ಅಯ್ಯೋ ನನ್ನ ಸರ್ಟಿಫಿಕೇಟ್ ಎಂದು ಆ ಪೇಪರ್ ಹಿಂದೆ ಓಡಿದಳು. ಆ ಪೇಪರ್ ರಸ್ತೆಯ ಕಡೆಗೆ ಹೋಗುವಾಗ ಮುಂದೆ ಹಿಂದೆ ನೋಡದೆ ಅದರ ಹತ್ತಿರ ಓಡಿದಳು. ಬಗ್ಗಿ ಪೇಪರ್ ತೆಗೆದುಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಒಂದು ಕಾರು ವೇಗವಾಗಿ ಧುಮುಕಿ ಬಂತು. ಅಷ್ಟೇ ಇದನ್ನೆಲ್ಲ ನೋಡುತ್ತಿದ್ದ ಬಸ್ ಸ್ಟಾಪ್ನಲ್ಲಿ ಇದ್ದ ಭಾನು ಮಧು ಎಂದು ಕಿರುಚುತ್ತಾ ಕಿವಿ ಕಣ್ಣು ಮುಚ್ಚಿಕೊಂಡು ಮಧು ಎಂದು ಜೋರಾಗಿ ಕೂಗಿದಳು. ಅಷ್ಟರಲ್ಲಿ ಮಧು ಕೂಡ ನೋಡಿಕೊಂಡು ಕಾಲಿನ ಮೇಲೆ ಕುಳಿತು ಕಣ್ಣು ಮುಚ್ಚಿಕೊಂಡು ಅಮ್ಮೋ ಎಂದು ಗಟ್ಟಿಯಾಗಿ ಕೂಗಿ ಕಣ್ಣು ಮುಚ್ಚಿಕೊಂಡಳು. 1 ನಿಮಿಷದ ನಂತರ ನಿಧಾನವಾಗಿ ಕಣ್ಣು ತೆರೆದು ಎದುರಿಗೆ ನೋಡಿದಳು. ಅವಳಿಂದ 10 ಸೆಂಟಿಮೀಟರ್ಗಳ ಅಂತರದಲ್ಲಿ ಕಣ್ಣು ಮುಂದೆ ಕಾರ್ ನಿಂತಿತ್ತು. ಅಷ್ಟು ಹತ್ತಿರದಲ್ಲಿ ಅದನ್ನು ನೋಡುತ್ತಿದ್ದಂತೆಯೇ ದಿಢೀರನೆ ಬೆಚ್ಚು ಬಿದ್ದು ತೂ 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 ಎಂದು ಬೆನ್ನ ಮೇಲೆ ಹೊಡೆದುಕೊಂಡು ದೇವರೇ ನಾನು ಇನ್ನೂ ಬದುಕಿದ್ದೇನೆ ಎಂದುಕೊಂಡು ಮೇಲೆ ನೋಡಿ ನಮಸ್ಕರಿಸಿ ಎದ್ದಳು. ಆದರೆ ದೇಹದಲ್ಲಿ ನಡುಕ ಕಡಿಮೆಯಾಗಿರಲಿಲ್ಲ. ಕಾಲು ಕೈಕಾಲುಗಳು ಗಡಗಡ ಎಂದು ನಡುಗುತ್ತಿದ್ದವು. ಇಷ್ಟರಲ್ಲಿ ಕಾರ್ ಡೋರ್ ತೆಗೆದುಕೊಂಡು ಕೋಪದಿಂದ ಹೊರಗೆ ಬಂದನು ಕಿರಣ್. ಹೇಯ್ ಸಾಯುವ ಕೇಸೋ, ಬೆಳಿಗ್ಗೆ ಬೆಳಿಗ್ಗೆ ನೀನು ಸಾಯುವುದಕ್ಕೆ ನನ್ನ ಕಾರ್ಯ ಸಿಕ್ಕೀತೆ ಎಂದು ಮಧು ಕಡೆಗೆ ನೋಡಿ ಹೇಳಿದನು. ಹೋಯ್ ಯಾರು ಸಾಯುವ ಕೇಸೋ, ನನಗೆ ಅಷ್ಟೊಂದು ಆಸೆ ಏನಿಲ್ಲ, ಹೋಗಿ ಕೆಲಸ ನೋಡ್ಕೊ ಎಂದು ಮಧು ಕೋಪದಿಂದಾನೇ ಹೇಳ್ತಾಳೆ. ಆ ಮಾತುಗಳನ್ನು ಕೇಳಿದ ಕಿರಣ್, ಎಷ್ಟು ಅಹಂಕಾರ ನಿನಗೆ, ಕಾರ್ ಕೆಳಗೆ ಬಿದ್ದು ಪೇಸ್ಟ್ ಆಗುವುದರಿಂದ ನಿನ್ನ ಪ್ರಾಣಗಳನ್ನು ಉಳಿಸಿದರೆ ಕನಿಷ್ಠ ಥ್ಯಾಂಕ್ಸ್ ಹೇಳುವ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಕೆಲಸ ನೋಡ್ಕೊ ಅಂತೀಯ ಎಂದು ಕೋಪದಿಂದ ಹೇಳಿದನು. ಹೋಯ್ ಏನು ಮರ್ಯಾದೆ ಇಲ್ಲದೆ ಮಾತನಾಡುತ್ತಿದ್ದೀಯಾ, ನಾನ್ಯಾಕೆ ಥ್ಯಾಂಕ್ಸ್ ಹೇಳಬೇಕು, ಏನೆಂದು ಮಹಾ ಕಾರ್ಯ ಮಾಡಿದ್ದೀಯಾ, ಬ್ರೇಕ್ ಹಾಕಿ ಕಾರ್ ನಿಲ್ಲಿಸಿದೆ ಅಷ್ಟೇ ತಾನೇ, ಅದಕ್ಕೇನೋ ಬೆಟ್ಟಗಳನ್ನೇ ಪುಡಿ ಮಾಡಿದಷ್ಟು ಬಿಲ್ಡಪ್ ಕೊಡ್ತಿದ್ದೀಯಾ ಎಂದು ಮಧು ಹೇಳಿದಳು. ಯಾವ ಊರಮ್ಮ ನಿನ್ನದು, ಎಲ್ಲಿ ಕೆಂಪು ಗಡ್ಡೆಯಿಂದ ತಪ್ಪಿಸಿಕೊಂಡು ಬಂದಿದ್ದೀಯಾ ಮೆಂಟಲ್ ದಾನ ಎಂದು ಕಿರಣ್ ಕೋಪದಿಂದ ಹೇಳಿದನು. ಯಾರಿಗೆ ಮೆಂಟಲ್, ನಿನಗೆ ಮೆಂಟಲ್, ನಿನ್ನ ಅಪ್ಪನಿಗೆ ಮೆಂಟಲ್, ನಿಮ್ಮ ತಾತನಿಗೆ ಮೆಂಟಲ್ ಎಂದು ಹೇಳುತ್ತಾ ಕಿರಣ್ ಮೇಲೆ ಕೂಗಾಡಿ ಹೋದಳು ಮಧು. ಹೇಯ್ ಇರುವೆ ಎಂದು ಮಧುವನ್ನು ಹಿಂದೆಳೆದುಕೊಂಡಳು ಭಾನು. ಪೂಜೆಗೆ ಸಮಯವಾಗುತ್ತದೆ ಎಂದು ನೆನಪಿಗೆ ಬಂದ ಕಿರಣ್, ಹೋಗು ಮೆಂಟಲ್, ಇನ್ನೊಂದು ಸಾರಿ ನನ್ನ ಕಣ್ಣಿಗೆ ಕಾಣಿಸಿದರೆ ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಕೋಪದಿಂದ ಹೇಳಿದನು. ಹೇ ಹೋಗಪ್ಪ, ಬೆಳಿಗ್ಗೆ ಬೆಳಿಗ್ಗೆ ಕುಡಿದು ಕಾರೋಡಿಸಿ ಜನರನ್ನು ಸಾಯಿಸುವುದಕ್ಕೆ ಹೊರಟಿದ್ದೀಯ ಎಂದು ಮಧು ಕೋಪದಿಂದ ಹೇಳಿದಳು. ಆ ಮಾತನ್ನು ಕೇಳಿಯೂ ಕಿರಣ್ ಮಧು ಕಡೆಗೆ ಕೋಪದಿಂದ ನೋಡಿ ಹೊರಟು ಹೋದನು. ಅದೇನೋ ಅವರು ಕಾರ್ ಸರಿಯಾದ ಸಮಯಕ್ಕೆ ನಿಲ್ಲಿಸದೇ ಇದ್ದಿದ್ರೆ ಏನಾಗುತ್ತಿತ್ತೋ ಗೊತ್ತಾ ಎಂದು ಭಾನು ಹೇಳಿದಳು. ಗೊತ್ತಿದೆ, ಅದಕ್ಕೆ ಎದ್ದು ಥ್ಯಾಂಕ್ಸ್ ಹೇಳೋಣ ಅಂದುಕೊಳ್ಳುವಷ್ಟರಲ್ಲಿ ಸಾಯುವ ಕೇಸ್ ಅದು ಇದು ಅಂತ ಏನೇನೋ ಮಾತನಾಡಿದ. ಮೊದಲೇ ಇಂಟರ್ವ್ಯೂ ಟೆನ್ಷನ್, ಅದರ ಮೇಲೆ ಆ ಕಾರ್ ಹಾಗೆ ನುಗ್ಗಿ ಬಂದು ಭಯದಿಂದ ಸಾಯುತ್ತಿದ್ದರೆ ಆ ಮಾತುಗಳಿಗೆ ಇನ್ನಷ್ಟು ಸಿಟ್ಟು ಬಂತು ಎಂದು ಮಧು ಹೇಳಿದಳು.
ಅಷ್ಟಕ್ಕೂ ಆ ಸರ್ಟಿಫಿಕೇಟ್ ತೆಗೆದುಕೊಂಡೆಯಾ ಎಂದು ಭಾನು ಕೇಳಿದಾಗ ಹಾಂ ಎಂದು ಕೈ ನೋಡಿಕೊಂಡಳು ಮಧು. ಆದರೆ ಆ ಕೈಯಲ್ಲಿ ಸರ್ಟಿಫಿಕೇಟ್ ಇರಲಿಲ್ಲ. ಹೋ ನೋ, ಎಲ್ಲೂ ಇಲ್ಲ ಎಂದು ಗಾಬರಿಯಾಗಿ ಸುತ್ತಲೂ ನೋಡಿದಳು. ಎಲ್ಲಿಯೂ ಕಾಣಿಸಲಿಲ್ಲ. ಬಹಳ ಹೊತ್ತು ಹುಡುಕಿ ಕೈಯಿಂದ ತಲೆಗೆ ಹೊಡೆದುಕೊಂಡು ಏಕೆ ನನಗೆ ಹೀಗೆಲ್ಲ ಆಗುತ್ತವೆ ಎಂದು ಮಧು ಅಳುತ್ತಾ ಹೇಳಿದಳು. ಸುಮ್ಮನಿರು, ಏನೂ ಆಗುವುದಿಲ್ಲ. ಕಾಲೇಜಿನಲ್ಲಿ ಡೂಪ್ಲಿಕೇಟ್ಗಳಿಗಾಗಿ ಅಪ್ಲೈ ಮಾಡೋಣ ಬಿಡು, ಅಳಬೇಡ ಎಂದು ಮಧುವನ್ನು ಸಮಾಧಾನ ಮಾಡಿದಳು ಭಾನು. ಕಾರ್ ಡ್ರೈವ್ ಮಾಡುತ್ತಿದ್ದ ಕಿರಣ್ ಒಂದು ಕೈಯಿಂದ ಸರ್ಟಿಫಿಕೇಟ್ ತೆಗೆದುಕೊಂಡು ನೋಡುತ್ತಿದ್ದನು. ಮಿಸ್ ಮಧುಮಿತಾ, ಡಾಟರ್ ಆಫ್ ಚಂದ್ರಮೌಳಿ ಎಂದು ಮಾರ್ಕ್ಸ್ ನೋಡಿ ಓಹೋ, ಈ ಮೆಂಟಲ್ ಹುಡುಗಿ ಫಿಸಿಯೋಥೆರಪಿಸ್ಟಾ ಎಂದು ಕಿರಣ್ ಮನಸ್ಸಿನಲ್ಲಿ ಅಂದುಕೊಂಡನು. ಕಾಲೇಜ್ ಅಡ್ರೆಸ್ ನೋಡಿ ಪಕ್ಕಕ್ಕೆ ಇಟ್ಟನು. ಮನೆಗೆ ಹೋಗುವಷ್ಟರಲ್ಲಿ ಪೂಜೆ ಶುರುವಾಗಿತ್ತು. ಮೇಲೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಕೆಳಗೆ ಬಂದು ಬಾಲು, ಅಪ್ಪ ರೆಡಿಯಾಗಿದ್ದಾರಾ ಎಂದು ಕೇಳಿದನು. ಇದೇ ನೋಡಿ, ನಿಮ್ಮ ಅಪ್ಪನವರನ್ನು ರೆಡಿ ಮಾಡಿಸುವುದಕ್ಕೆ ಇಷ್ಟು ಸಮಯ ಹಿಡಿಯಿತು ಎಂದು ವೀಲ್ ಚೇರನ್ನು ತಳ್ಳಿಕೊಂಡು ಬಂದಳು ಕಾವೇರಿ. ಕಿರಣ್ ನಿಧಾನವಾಗಿ ತಂದೆಯ ಹತ್ತಿರ ಹೋಗಿ ಮಂಡಿಯೂರಿ ಕುಳಿತು ಗುಡ್ ಮಾರ್ನಿಂಗ್ ಅಪ್ಪ ಎಂದು ಹೇಳಿ ತಂದೆಯ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡನು. ಅವರು ಮಗನ ಕಡೆಗೆ ವಾತ್ಸಲ್ಯದಿಂದ ನೋಡಿದರು. ಎಷ್ಟು ಪೂಜೆಗಳು, ಎಷ್ಟು ವ್ರತಗಳನ್ನು ಮಾಡಿದ್ದೇವೆ, ಆದರೂ ಯಾವ ದೇವರಿಗೂ ನನ್ನ ಮೇಲೆ ದಯ ಇಲ್ಲ. ಇನ್ನು ಎಷ್ಟು ದಿನ ನನ್ನ ಈ ಹೃದಯ ನೋವು ನನ್ನ ಮಗನನ್ನು ಯಾವಾಗ ಎಬ್ಬಿಸುತ್ತಾನೋ ಆ ಶಿವಯ್ಯ ಎಂದು ಅಳುತ್ತಾ ರಾಗಗಳನ್ನು ಎಳೆದಳು ಜಗದಾಂಬ. ಜಗದಾಂಬ ಅವರು ಕಿರಣ್ ಅಜ್ಜಿ. ಕಿರಣ್ ತಂದೆಯ ಕೈಯನ್ನು ನಿಧಾನವಾಗಿ ಇಳಿಸಿ ಕೆಳಗೆ ಇಟ್ಟು ಅಬ್ಬಾ, ನೀನು ಅಳಬೇಡ ಅಜ್ಜಿ, ಅಪ್ಪ ಬೇಗನೆ ಎದ್ದು ತಿರುಗಾಡುತ್ತಾರೆ. ನಾನು ಡಾಕ್ಟರ್ಸ್ ಜೊತೆ ಪ್ರತಿದಿನ ಮಾತನಾಡುತ್ತಲೇ ಇರುತ್ತೇನೆ ಎಂದು ಹೇಳುತ್ತಾ ಜಗದಾಂಬ ಕಣ್ಣುಗಳನ್ನು ಒರೆಸಿದನು ಕಿರಣ್. 7 ವರ್ಷಗಳಿಂದ ಇದೇ ಮಾತನ್ನು ಹೇಳಿ ನನ್ನನ್ನು ಸಮಾಧಾನಪಡಿಸುತ್ತಿದ್ದೀಯ. ಇನ್ನು ಎಷ್ಟು ದಿನ ಇದೇ ಮಾತನ್ನು ಹೇಳುತ್ತೀಯ? ನಾನು ಸಾಯುವ ತನಕವಾ ಎಂದು ಜಗದಾಂಬ ಅಳುತ್ತಾ ಹೇಳಿದರು. ಅಬ್ಬಾ ಅಜ್ಜಿ, ಅವು ಏನೇನು ಮಾತುಗಳು ಎಂದು ಕಿರಣ್ ನೋವಿನಿಂದ ಹೇಳಿದನು. ಇಲ್ಲದಿದ್ದರೆ ಏನು, ಇವತ್ತಿನ ಆ ಮಾಯಾ ಆಕ್ಸಿಡೆಂಟ್ ಆಗಿ 7 ವರ್ಷಗಳಾಗಿವೆ. ಆ ದಿನ ಬಿದ್ದು ಹೋದ ನನ್ನ ಮಗ ಇಷ್ಟರ ತನಕ ಎದ್ದಿಲ್ಲ. ಯಾರ ಕಣ್ಣು ತಗಲಿತೋ ಏನೋ ನನ್ನ ಮಗನಿಗೆ ಎಂದು ಗೋಳಾಡಲು ಶುರು ಮಾಡಿದಳು ಜಗದಾಂಬ. ಅದನ್ನು ಕೇಳುತ್ತಿದ್ದ ಕೌಶಿಕ್ ಮತ್ತು ಕಾವ್ಯ ಮಾತ್ರ ಬಹಳ ಫೀಲ್ ಆಗುತ್ತಾ ಹೋ ಗಾಡ್, ಈ ಡ್ರಾಮಾ ಯಾವಾಗ ಮುಗಿಯುತ್ತದೋ ಏನೋ, ಅಲ್ಲಿ ನನ್ನ ಸ್ನೇಹಿತರು ಕಾಯುತ್ತಾ ಇರ್ತಾರೆ ಅಂದು ಕೌಶಿಕ್ ಗೊಣಗಿದನು. ಓಹೋ ಹಲೋ, ಸೇಮ್ ಸಿಚುಯೇಷನ್ ಇಲ್ಲೂ ಇದೆ. ಈ ಪೂಜೆಯನ್ನೇ ಹೇಗೋ ಸಹಿಸಿಕೊಂಡು ಇದ್ದರೆ ಮಧ್ಯದಲ್ಲಿ ಈ ಸೆಂಟಿಮೆಂಟ್ ಡ್ರಾಮಾ ಒಂದು. ಈಗ ಇದೊಂದೇ ಉಳಿದಿದೆ. ಆದರೂ 7 ವರ್ಷಗಳಿಂದ ಏಳಲು ಆಗದ ಅವರು ಈ ಪೂಜೆ ಮಾಡಿದ ತಕ್ಷಣ ಎದ್ದು ಡ್ಯಾನ್ಸ್ ಮಾಡುತ್ತಾರೆ ಏನೋ. ಹುಚ್ಚುತನಕ್ಕೂ ಒಂದು ಮಿತಿ ಇರಬೇಕು ಎಂದು ಕಾವ್ಯ ಗೊಣಗಿಕೊಂಡಳು. ಮಗನ ಫೋಟೋವನ್ನು ನೋಡಿಕೊಂಡು ತನ್ನ ಸೆರಗಿನಿಂದ ಒರೆಸಿ ಪಕ್ಕದಲ್ಲೇ ಇದ್ದ ಹೂವಿನ ಮಾಲೆಯನ್ನು ತೆಗೆದು ಪಕ್ಕಕ್ಕೆ ಹಾಕಿ ದೀಪ ಹಚ್ಚಿದಳು ಸೀತಾ, ಮಧು ತಾಯಿ. ಕೈಗೆ ಸಿಗುತ್ತಿದ್ದ ಮಗ ಕಾಲೇಜಿಗೆ ಎಂದು ಹೋಗಿ ಶವವಾಗಿ ಮನೆಗೆ ಬಂದ. ಅದು ನಡೆದು 7 ವರ್ಷಗಳಾದರೂ ಇಂದಿಗೂ ಕಣ್ಣು ಮುಂದೆಯೇ ತಿರುಗುತ್ತಿರುವಂತೆ ಇರುತ್ತದೆ. ಆಡುತ್ತಾ ಹಾಡುತ್ತಾ ಇದ್ದ ಸುಂದರ ಕುಟುಂಬ ಒಮ್ಮೆಗೆ ದುಃಖ ಸಾಗರದಲ್ಲಿ ಮುಳುಗಿತು. ಮಧ್ಯಮ ವರ್ಗದ ಕುಟುಂಬವಾದರೂ ಇದ್ದುದರಲ್ಲಿ ಸುಖವಾಗಿಯೇ ಇರುವವರು. ಬೆಟ್ಟದಂತಹ ಮಗ ಅರ್ಧಾಂತರವಾಗಿ ಸತ್ತು ಹೋಗಿದ್ದರಿಂದ ಆ ತಂದೆ, ಮಧು ತಂದೆಯವರು ಮನೋವ್ಯಾಧಿಗೆ ಗುರಿಯಾದರು. ಎಷ್ಟು ತನ್ನ ಮನಸ್ಸಿಗೆ ಸಮಾಧಾನ ಹೇಳಿಕೊಳ್ಳಲು ಪ್ರಯತ್ನಿಸಿದರೂ ಆ ದುಃಖ ಅವರನ್ನು ಇವತ್ತಿನ ತನಕ ಬಿಟ್ಟು ಹೋಗಿಲ್ಲ. ಆ ದುಃಖ ಅವರ ಆರೋಗ್ಯವನ್ನು ನಾಶ ಮಾಡುವುದರ ಜೊತೆಗೆ ಮನೆಯ ಆರ್ಥಿಕ ಪರಿಸ್ಥಿತಿಗಳನ್ನು ಕುಗ್ಗಿಸಿಬಿಟ್ಟಿದೆ. ಮಗನ ಮರಣದಿಂದ ಉಳಿದ ಒಬ್ಬಳೆ ಮಗಳನ್ನು ಕಷ್ಟಪಟ್ಟು ಹೇಗೋ ಓದಿಸಿದರು ಚಂದ್ರಮೌಳಿ. ಈಗ ಅವಳು ಏನಾದರೂ ಕೆಲಸ ಮಾಡಿದರೆ ಮಾತ್ರ ಮನೆ ನಡೆಸುವ ಪರಿಸ್ಥಿತಿ ಬಂದಿದೆ. ಮಗನ ಪಟದ ಕಡೆಗೆ ನೋಡಿ ಮೌನವಾಗಿ ರೋಧಿಸಿದನು ಚಂದ್ರಮೌಳಿ. ಮಧು ಕಾಲೇಜಿಗೆ ಹೋಗಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳಿಗೆ ಅಪ್ಲೈ ಮಾಡಿ ಬೇರೆ ದಾರಿ ಇಲ್ಲದೆ ಮನೆಗೆ ಹಿಂತಿರುಗಿದಳು. ಮನೆಗೆ ಹೋಗುತ್ತಿದ್ದಂತೆಯೇ ಮಗಳನ್ನು ನೋಡಿ ಇಂಟರ್ವ್ಯೂ ಏನಾಯಿತು ಮಧು ಎಂದು ಸೀತಾ ಕೇಳಿದರು. ಸರ್ಟಿಫಿಕೇಟ್ ಹೋಯಿತು ಎಂದು ಹೇಳಿದರೆ ಗಾಬರಿ ಪಡುತ್ತಾಳೆ ಎಂದು
ಚೆನ್ನಾಗಿ ಮಾಡಿದ್ದೆ ಅಮ್ಮ. ಅವರು 2 ದಿನಗಳಲ್ಲಿ ಫೋನ್ ಮಾಡಿ ಹೇಳುತ್ತೇವೆ ಎಂದಿದ್ದಾರೆ ಎಂದು ಮಧು ಹೇಳಿದಳು. ನೀನು ಟೆನ್ಷನ್ ಪಡಬೇಡ ನನ್ನ ಮಗಳೇ, ಆ ಜಾಬ್ ನಿನಗೆ ಸಿಗುತ್ತದೆ. ನನ್ನ ಮಗಳಿಗಿಂತ ಬೆಸ್ಟ್ ಯಾರೂ ಇರುವುದಿಲ್ಲ ಎಂದು ಚಂದ್ರಮೌಳಿ ಮಂಚದ ಮೇಲೆ ಮಲಗಿ ಹೇಳಿದರು. ಮಾತು ಕೇಳುತ್ತಿದ್ದಂತೆಯೇ ಮಧುಗೆ ಕಣ್ಣಲ್ಲಿ ನೀರು ನಿಲ್ಲಲಿಲ್ಲ. ತಂದೆಯ ಹತ್ತಿರ ಹೋಗಿ ಅವರ ಸುತ್ತ ಕೈ ಹಾಕಿ, ಹೌದು ಅಪ್ಪ, ನಿನ್ನ ಮಧು ಎಲ್ಲದರಲ್ಲೂ ಬೆಸ್ಟ್ ಎಂದು ಅವರ ಮೇಲೆ ತಲೆ ಇಟ್ಟಳು. ಕೆಲಸ ಮುಗಿಸಿಕೊಂಡು ಬಂದ ಉದಯ್ನೊಂದಿಗೆ ಹಾಸ್ಪಿಟಲ್ನವರು ಹೊಸ ಫಿಸಿಯೋಥೆರಪಿಸ್ಟ್ ಅನ್ನು ಕಳುಹಿಸುತ್ತೇವೆ ಎಂದರು. ಇನ್ನೂ ಕಳುಹಿಸಿಲ್ಲ ಯಾಕಪ್ಪ ಎಂದು ಕಿರಣ್ ಕೋಪದಿಂದ ಕೇಳಿದನು. ಹೌದಾ, ವೆಯ್ಟ್, ನಾನು ಮಾತನಾಡಿ ವಿಚಾರಿಸುತ್ತೇನೆ ಎಂದು ಉದಯ್ ಹೇಳಿದನು. ಹಾಸ್ಪಿಟಲ್ಗೆ ಫೋನ್ ಮಾಡಿ ವಿಷಯ ವಿಚಾರಿಸಿದನು ಉದಯ್. ಅವರು ಫಿಕ್ಸ್ ಮಾಡಿದ ಥೆರಪಿಸ್ಟ್ಗೆ ಏನೋ ಪ್ರಾಬ್ಲಮ್ ಅಂತೆಪ್ಪ, ನಾಳೆಯೊಳಗೆ ಕಳುಹಿಸುತ್ತೇವೆ ಎಂದು ಹೇಳಿದ್ದಾರೆ ಎಂದು ಉದಯ್ ಹೇಳಿದನು. ಕಿರಣ್ ಹಾಸ್ಪಿಟಲ್ಗೆ ಫೋನ್ ಮಾಡಿ ಚೆನ್ನಾಗಿ ಬೈದನು. ಹಾಸ್ಪಿಟಲ್ ರನ್ ಮಾಡಲು ಬಂದಿದ್ದರೆ ಬಾಯಿ ಮುಚ್ಚಿಕೊಂಡು ಮನೆಯಲ್ಲೇ ಕುಳಿತುಕೊಳ್ಳಿ ಎಂದು ಉಚಿತ ಸಲಹೆ ಕೂಡ ಕೊಟ್ಟನು. ಟ್ರೀಟ್ಮೆಂಟ್ ಹೆಸರಿನಲ್ಲಿ ಲಕ್ಷಾಂತರ ಹಣ ಕೇಳುತ್ತಿದ್ದೀರಲ್ಲ, ನಾವು ಕೊಡುವುದರಿಂದಲೇ ಸಾಫ್ಟ್ಗೆ ಸಂಬಳ ಕೊಡುತ್ತಿದ್ದೀರಲ್ಲ, ಹಾಗಿದ್ದಾಗ ಟ್ರೀಟ್ಮೆಂಟ್ ಸೀನಿಯರ್ ಆಗಿ ಮಾಡಬೇಕು ಎಂಬ ಬುದ್ಧಿ ಇರಬೇಕಲ್ಲವೇ? ಹೊಟ್ಟೆಗೆ ಅನ್ನ ತಿನ್ನುತ್ತೀರಾ ಅಥವಾ ಹುಲ್ಲು ತಿನ್ನುತ್ತೀರಾ ಎಂದು ಬೈದನು ಕಿರಣ್. ಇನ್ನೇನೋ ಹೇಳುತ್ತಾನೋ ಎಂದು ಭಯವಾಗಿ ಕಿರಣ್ ಕೈಯಲ್ಲಿದ್ದ ಫೋನ್ನ ಉದಯ್ ಕಿತ್ತುಕೊಂಡನು. ಓಹೋ ಸಾರಿ, ನಾನು 10 ಮಿನಿಟ್ನಲ್ಲಿ ರಿಟರ್ನ್ ಕಾಲ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದ ಉದಯ್. ಏನಾಯ್ತಪ್ಪ, ಯಾಕೆ ಇಷ್ಟು ಕೋಪ ಆವೇಶ? ನಿಜವಾಗಿಯೂ ನೀನೇನಾ? ನಿನ್ನನ್ನು ಹೀಗೆ ನೋಡಿದರೆ ನನಗೆ ಭಯವಾಗುತ್ತದೆ ಕಣೋ. ಇನ್ನು ಹೊಸಬರು ಹೇಗಾಗಿ ಬಿಡುತ್ತಾರೋ ನೋಡು ಎಂದು ಉದಯ್ ಆಶ್ಚರ್ಯದಿಂದ ಹೇಳಿದನು. ಕಿರಣ್ ಆವೇಶ ಕಡಿಮೆಯಾಗದೆ ಅತ್ತ ಇತ್ತ ತಿರುಗುತ್ತಾ ಸೋಫಾದಲ್ಲಿ ಕುಳಿತು ಕಣ್ಣು ಮುಚ್ಚಿಕೊಂಡು, ಅಪ್ಪನನ್ನು ಹಾಗೆ ನೋಡಲು ಆಗುತ್ತಿಲ್ಲ ಅಪ್ಪ, ಅವರು ಬೇಗನೆ ಎದ್ದು ತಿರುಗಾಡಬೇಕು, ಅದಕ್ಕಾಗಿ ನಾನು ಏನು ಮಾಡುವುದಕ್ಕೂ ರೆಡಿ ಎಂದು ಉದಯ್ ಕಡೆಗೆ ನೋಡಿ ಹೇಳಿದನು. ಅಂಕಲ್ ಬೇಗನೆ ಎದ್ದು ತಿರುಗಾಡುತ್ತಾರಪ್ಪ, ನೀನು ಟೆನ್ಷನ್ ಪಡಬೇಡ, ಯಾವುದಕ್ಕಾದರೂ ಸಮಯ ಬರುತ್ತದೆ, ಆಗ ಪರಿಸ್ಥಿತಿಗಳು ತಾವಾಗಿಯೇ ಸರಿ ಹೋಗುತ್ತೆ ಎಂದು ಕಿರಣ್ ಉದಯ್ಗೆ ಸಮಾಧಾನ ಮಾಡಿದ. ಆಂಟಿ ಎಂದು ಓಡುತ್ತಾ ಬಂದು ಕಾವೇರಿಯನ್ನು ಅಪ್ಪಿಕೊಂಡಳು ವಂದನ. ಓಹೋ ಎಂದು ವಂದನ ಮೇಲೆ ಪ್ರೀತಿಯಿಂದ ಕೈ ಹಾಕಿದಳು ಕಾವೇರಿ. ಪೂಜೆ ಅಂದರೆ ದೂರ ಓಡಿ ಹೋಗುವ ನನ್ನ ಮಗಳು. ನಿಮ್ಮ ಮನೆಯಲ್ಲಿ ಪೂಜೆ ಅಂದ ತಕ್ಷಣ ರೆಡಿಯಾಗಿ ನಿಮ್ಮ ಮನೆಗೆ ಹೋಗೋಣ ಅಂತ ನನ್ನ ಪ್ರಾಣ ತೆಗೆದಳೆ ಎಂದು ರಮಾ ನಗುತ್ತಾ ಹೇಳಿದಳು. ಯಾವಾಗಲಾದರೂ ಇಲ್ಲಿಗೆ ಬರಬೇಕಲ್ಲವೇ, ಅದಕ್ಕೆ ಈ ಆತುರ. ಹೌದಾ ಎಂದು ಕಾವೇರಿ ನಗುತ್ತಾ ವಂದನಾ ಕಡೆಗೆ ನೋಡಿ ಹೇಳಿದರು. ಹೋಗಿ ಆಂಟಿ ಎಂದು ನಾಚಿಕೆ ಪಟ್ಟಳು ವಂದನ. ಆಂಟಿ, ಕಾವ್ಯ ಇಲ್ಲವಾ ಎಂದು ಕೇಳಿದಳು. ಕಾವ್ಯ ಸಂಗತಿ ನನಗೆ ಗೊತ್ತಿಲ್ಲ, ಆದರೆ ದೊಡ್ಡ ಬಾಬು ಮಾತ್ರ ಸ್ಟಡಿ ರೂಮಿನಲ್ಲಿ ಇಲ್ಲವೇ ಇಲ್ಲ ಎಂದು ಕಾವೇರಿ ನಗುತ್ತಾ ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆಯೇ ವಂದನ ನಗುತ್ತಾ ಸ್ಟಡಿ ರೂಮ್ ಕಡೆಗೆ ಓಡಿದಳು. ಅದನ್ನು ನೋಡಿದ ಕಾವೇರಿ ರಮಾ ನಕ್ಕೊಂಡು, ಎಷ್ಟೆಷ್ಟು ಬೇಗ ನಮ್ಮ ಸ್ನೇಹ ಸಂಬಂಧವಾಗಿ ಬದಲಾಗುತ್ತದೋ ಎಂದು ಕಾಯುತ್ತಿದ್ದೇನೆ ಎಂದು ರಮಾ ಹೇಳಿದಳು. ಬೇಗನೆ ನಿನ್ನ ಕಾಯುವಿಕೆಗೆ ಫಲಿಸುತ್ತದೆ ರಮಾ, ನಿನ್ನ ಮಗಳು ನನ್ನ ಸೊಸೆಯಾಗುತ್ತಾಳೆ ಎಂದು ಕಾವೇರಿ ಸಂತೋಷದಿಂದ ಹೇಳಿದಳು. ನಿನ್ನ ಮಾತು ಅಂದರೆ ನನಗೆ ನಂಬಿಕೆಯೇ ಬಿಡು. ಕಿರಣ್ ನಿನ್ನ ಮಾತು ಮೀರುವುದಿಲ್ಲ, ನೀನು ಎಳೆದ ಗೆರೆಯನ್ನು ದಾಟುವುದಿಲ್ಲ ಎಂದು ಗೊತ್ತು. ಆದರೆ ನಿಮ್ಮ ಅತ್ತೆಯವರ ಜೊತೆಗೆ ಒಂದು ಮಾತು ಹೇಳಿ ಒಪ್ಪಿಸು. ಕಿರಣ್ ಅವರ ಮಾತನ್ನು ಮೀರುವುದಿಲ್ಲ, ಅವರಿಗೆ ನಾವೆಂದರೆ ಅಷ್ಟು ಕಣ್ಣಿಗೆ ಇಂಪಾಗಿರುವುದಿಲ್ಲ. ಕೊನೆಯಲ್ಲಿ ಒಂದು ಕಲ್ಲು ಹಾಕಿದರೆ ಎಲ್ಲವೂ ತಲೆಕೆಳಗಾಗುತ್ತದೆ ಎಂದು ರಮಾ ಹೇಳಿದಳು. ಅಬ್ಬಾ, ನೀನು ಆತಂಕ ಭಯಗಳೇನು ಇಟ್ಟುಕೊಳ್ಳಬೇಡ. ನನ್ನ ದೊಡ್ಡ ಬಾಬು ನನ್ನ ಮಾತನ್ನು ಮೀರುವುದಿಲ್ಲ. ನಿನ್ನ ಮಗಳೇ ನನ್ನ ಸೊಸೆ, ಸರಿನಾ ಎಂದು ನಂಬಿಕೆಯಿಂದ ಹೇಳಿದಳು ಕಾವೇರಿ. ಕಾವೇರಿ ತನ್ನ ಗೆಳತಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ತಾಳ? ನೋಡೋಣ, ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಈ ಕತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಮೊದಲನೇ ಕತೆ ಆಗಿರೋದ್ರಿಂದ ಅಷ್ಟು ಅರ್ಥ ಆಗಿರಲ್ಲ, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿ ಸಪೋರ್ಟ್ ಮಾಡಿ.